ಸಾಧಾರಣವಾಗಿ ಕುರುಕ್ ತಿಂಡಿ ಅಂದ ತಕ್ಷಣ ನಮ್ಮ ನೆನಪಿಗೆ ಬರೋದು ಚಕ್ಲಿ. ಹಾಗಾಗಿ ಇವತ್ತು ಸಂಪೂರ್ಣ ಅಳತೆ ಪ್ರಕಾರ ಚಕ್ಲಿ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮೊದಲು ಒಂದು ಬೌಲ್ಗೆ ಹಬೆಯಲ್ಲಿ ಬೇಯಿಸಿರೋ ಮೈದಾ ಹಿಟ್ಟನ್ನ ಹಾಕ್ಕೊಳ್ಬೇಕು. 2 kg ಅಕ್ಕಿ ಹಿಟ್ಟಿಗೆ ಅರ್ಧ kg ಮೈದಾ ಹಿಟ್ಟನ್ನ ಈ ಬೌಲಲ್ಲಿ ಇವಾಗ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1/4 kg ಕಡಲೆ ಹಿಟ್ಟಿನ ಪೌಡರು ಮತ್ತು 1/4 kg ಕಡಲೆ ಬೀಜದ ಪೌಡರು, ಒಂದು 3 ರಿಂದ 4 ಸ್ಪೂನ್ ಜೀರಿಗೆ, 5 ರಿಂದ 6 ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 50 ಗ್ರಾಮ್ ಎಳ್ಳು, 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ 1 ಚಿಟಿಕೆ ಸೋಡಾ ಸೇರಿಸಿ ಕಾದಿರೋ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹದವಾಗಿ ಹಿಟ್ಟನ್ನು ಕಲಸಿದ ನಂತರ ಚಕ್ಲಿ ಹೊರಳಿಗೆ ಹಾಕ್ಕೊಂಡು ಚಕ್ಲಿಗಳನ್ನ ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಬಟರ್ ಪೇಪರ್ ಮೇಲೆ ಚಕ್ಲಿಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಮೇಲೆ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಳ್ಬೇಕು. ಕಾದಿರೋ ಎಣ್ಣೆಗೆ ರೆಡಿ ಮಾಡ್ಕೊಂಡಿರೋ ಚಕ್ಲಿನ ಒಂದೊಂದಾಗಿ ನಿಧಾನವಾಗಿ ಬಿಡ್ತಾ ಬರಬೇಕು. ಹಾಕಿರೋ ಚಕ್ಲಿಗಳು ಹೊಂಬಣ್ಣ ಬರೋವರೆಗೂ ಎಣ್ಣೆಯಲ್ಲಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೀವೇ ನೋಡ್ತಿರ್ಬೋದು ಚಕ್ಲಿ ಹೇಗೆ ರೆಡಿ ಆಗಿದೆ ಅಂತ. ಇದನ್ನು ಈಗ ನಾನು ಒಂದು ಪ್ಲೇಟ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಮನೆಯಲ್ಲಿ ಈ ಥರ ಚಕ್ಲಿನ ಟ್ರೈ ಮಾಡಿ ಸ್ನ್ಯಾಕ್ ಟೈಮ್ ಅಥವಾ ಕಾಫಿ ಟೈಮ್ಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಬ್ಬ ಹರಿದಿನಗಳು ಅಂತ ಬಂದರೆ ನೀವು ಇದನ್ನು ದೇವ್ರ ಪೂಜೆಗಂತಲೂ ಇಡ್ಬೋದು. ಸೊ ನೋಡಿದ್ರಲ್ವ, ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ.